ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗನು. ಅಗ್ನಿ ಪರೀಕ್ಷೆ ಎಪಿಸೋಡ್ ಯಾವಾಗ ಅಂತೆಲ್ಲ ಕಾಯ್ತಾ ಇದ್ವಿ. ಕೊನೆಗೂ ಟೈಮ್ ಬಂತು, ಎಪಿಸೋಡ್ ಕೂಡ ಬಂದೇ ಬಿಡ್ತು. ಅದೇನ್ ಗುರು ಎಪಿಸೋಡ್ ಬಂದಿದಂತೆಲ್ಲ ಕೇಳ್ತೀರಾ. ಕೆಲವರು ಕಾರಣ ಏನಂದ್ರೆ ಇನ್ನು ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಪ್ಲೇ ಆಗಿಲ್ಲ. ಅದು ಕೇವಲ ಜಿಯೋ ಹಾಟ್‌ಸ್ಟಾರ್ ನೋಡೋರು ಮಾತ್ರನೇ ಗೊತ್ತಾಗುತ್ತೆ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ ಅಂತ. ನಾನು ಒಂದು ಕ್ಲಾರಿಫೈ ಮಾಡಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ, ನಾವು ಇಷ್ಟು ದಿನಗಳ ಕಾಲ ಏನೆಲ್ಲ ಪ್ರೋಮೋಗಳೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ಆ ಪ್ರೋಮೋಗಳು ನೋಡಿದ್ಮೇಲೆ ಗೊತ್ತಾಗಿದ್ದೇನೆಂದ್ರೆ ತುಂಬಾ ನೆಗೆಟಿವಿಟಿ, ಎಸ್ಪೆಷಲಿ ಜಡ್ಜ್ಗಳಿಗೆ ತುಂಬಾ ನೆಗೆಟಿವಿಟಿ ಸಿಕ್ಕಿತ್ತು. ಅಂದ್ರೆ ಇಷ್ಟೆಲ್ಲ ಆಶೆ ಬಿಹೇವ್ ಮಾಡ್ತಾರೆ, ಇಷ್ಟೆಲ್ಲ ಕೆಟ್ಟಾಗಿ ಬಿಹೇವ್ ಮಾಡ್ತಾರೆ, ಇವ್ರ ವ್ಯಕ್ತಿತ್ವ ಇಷ್ಟು ಕೀಳಾಗಿ ಕಾಣ್ತಿಸ್ತಾ ಅಟ್ಲೀಸ್ಟ್ ಆಗಿ ಅಲ್ಲಿಗೆ ಬಂದಿರೋ ಕಂಟೆಸ್ಟೆಂಟ್ಗಳನ್ನ ಮನುಷ್ಯರಾಗಲ್ಲ ಆಗಲು ನೋಡ್ರಿ, ಮನುಷ್ಯತ್ವದಿಂದ ನೋಡಿ ಅಂತೇಳಿ ಒಂದು ಕೆಟ್ಟದ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು. ಒಂದು ಕ್ಲಾರಿಫೈ ಮಾಡ್ತೀನಿ, ನೀವು ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಆ ರೀತಿ ಅನ್ಸಲ್ಲ. ಯಾಕೆಂದ್ರೆ ಅಷ್ಟೇನು ಕೆಟ್ಟದಾಗೇನಿಲ್ಲ, ಅಲ್ಲಿ ಆರಾಮಾಗಿ ನೀಟಾಗಿ ಮಾತಾಡ್ತಾ ಇದ್ದಾರೆ. ಬಂದಿರೋ ಕಂಟೆಸ್ಟೆಂಟ್ಗಳನ್ನ ಅಚ್ಚುಕಟ್ಟಾಗಿ ಅವ್ರ ಹತ್ರ ಮಾತಾಡಿ ನೀಟಾಗಿ ಮಾತಾಡಿ ಅವ್ರ ಹತ್ರ ಶೋ ನಡೆಸ್ತಾ ಇದ್ದಾರೆ, ಅವ್ರ ಹತ್ರ ಒಂದು ಕ್ವಾಲಿಟಿ ಕಂಟೆಂಟ್ ತಗೊಂತಾ ಇದ್ದಾರೆ. ಬಟ್ ಪ್ರೋಮೋ ಗಮನಿಸಿದಾಗ ಏನಾಗ್ತಾ ಇತ್ತು ಅಂದ್ರೆ ತುಂಬಾ ಸ್ವಲ್ಪ ಕೆಟ್ಟದಾಗಿ ಪೋಟ್ರೆ ಆಗ್ತಾ ಇತ್ತು. ಬಟ್ ಈಗ ಅದಿಲ್ಲ. 100% ನಾನು ನೋಡಿದ ಎಪಿಸೋಡು ಜಿಯೋ ಹಾಟ್‌ಸ್ಟಾರ್ ಟೆಲಿಕಾಸ್ಟ್ ಆಗಿದೆ. ಬೇಕಾದ್ರೆ ಯಾರಾದ್ರೂ ನೋಡಿ ಅಂದ್ರೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಅದಾದ್ಮೇಲೆ ಎಪಿಸೋಡ್ ಬಗ್ಗೆ ಮಾತಾಡಲೇಬೇಕು ಅಂತ ಕೇಳೋದಾದ್ರೆ, ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇನೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಒಂದು ಬರುತ್ತೆ. ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆ ಅಂತ ಸಾಂಗ್ ಬೇರೆ ಬರುತ್ತೆ. ನಾವು ಬಿಗ್ ಬಾಸ್ ಅಂತ ಯಾವ ರೀತಿ ಆದ್ರೆ ನಾವು ಇದು ಮಾಡ್ತೀವೋ ಅದೇ ರೀತಿಯಾಗಿ ಒಂದು ಅಗ್ನಿ ಪರೀಕ್ಷೆಗೆ ಒಂದು ಟೈಟಲ್ ಸಾಂಗ್ ಕೊಟ್ಟಿದ್ದಾರೆ ಗುರು. ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ರೆ ಗೊತ್ತಿಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ನಿರಂಜನ್ ಬರ್ತಾರೆ. ನಿರಂಜನ್ ಬಂದ್ಮೇಲೆ ನಿರಂಜನ್ ಅವ್ರು ಬಂದು ಅದಾದ್ಮೇಲೆ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಕೊಡ್ತಾರೆ. ಜಡ್ಜಸ್ಗಳನ್ನ ಗೊತ್ತೇ ಇರುತ್ತೆ ಯಾವ ರೀತಿ ಇದಾರೆ ಜಡ್ಜಸ್, ಅವ್ರ ವ್ಯಕ್ತಿತ್ವ ಏನಂತ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿ ಹೋಗಿದ್ದಾರೆ, ಸರಿನಾ. ಇನ್ನು ಅದಾದ್ಮೇಲೆ ಫಸ್ಟ್ ಚಂದನ್ ಶೆಟ್ಟಿ ಬರ್ತಾರೆ. ಚಂದನ್ ಶೆಟ್ಟಿ ಬಂದ್ಮೇಲೆ ಈಗ ಇದಕ್ಕಿಂತ ಮುಂಚೆ ಇರೋ ಚಂದನ್ ಶೆಟ್ಟಿ ಬೇರೆ, ಈಗಿರೋ ಚಂದನ್ ಶೆಟ್ಟಿ ಬೇರೆ ಅನ್ನೋ ಒಂದು ಲೆವೆಲ್ ಕೊಡ್ತಾರೆ. ನನಗೆ ಆ ರೀತಿ ಏನು ಅನಿಸಲಿಲ್ಲ. ಚಂದನ್ ಶೆಟ್ಟಿನೇ, ವ್ಯಕ್ತಿತ್ವ ಚೇಂಜ್ ಆಗಲ್ಲ, ಬದಲಾಗಲ್ಲ, ನಾವು ನೋಡಲ್ಲ ಅನ್ಸುತ್ತೆ. ನೋಡೋಣ, ಯಾಕಂದ್ರೆ ಕೂಲು ಸಾಫ್ಟ್ ಒಳ್ಳೆ ವ್ಯಕ್ತಿ, ಸರಿನಾ. ಇನ್ನು ಅದಾದ್ಮೇಲೆ ಮೇನ್ ಆಗಿ ಸೆಕೆಂಡ್ ಆಗಿ ನಮ್ಮ ಸಂಗೀತ ಶೃಂಗೇರಿ ಅವರು ಬರ್ತಾರೆ. ಸೆಕೆಂಡ್ ಆಗಿ ವಿನಯ್ ಗೌಡ ಬರ್ತಾರೆ. ವಿನಯ್ ಗೌಡ ಬಂದ್ಮೇಲೆ ವಿನಯ್ ಗೌಡ ಅವ್ರು ಹೇಳ್ತಾರೆ, ಅವ್ರಿಗಿಂತ ನಮಗೆ ಟಾಸ್ಕ್ ಜಾಸ್ತಿ ಇರುತ್ತೆ, ಇದರಿಂದ ಕೆಟ್ಟದಾಗ್ಲೂ ಹೋಗ್ಬೋದು, ಒಳ್ಳೇದಾಗೂ ಆಗ್ಬೋದು. ಯಾಕಂದ್ರೆ ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ ಅವರು, ನಮ್ಮ ಮೇಲೆ ಕೆಟ್ಟದಾಗ ಆಗ್ಬಹುದು ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ. ಬಟ್ ಎಪಿಸೋಡ್ಗಳೆಲ್ಲ ನೋಡಿ ಮಾತಾಡ್ರೆ ತುಂಬಾ ಒಳ್ಳೇದಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ವಿನಯ್ ಆದ್ಮೇಲೆ ಸಂಗೀತ ಶೃಂಗೇರಿ ಅವ್ರು ಬರ್ತಾರೆ. ಅದಾದ್ಮೇಲೆ ಕೊನೆಯದಾಗಿ ಶ್ರುತಿ ಮೇಡಮ್ ಅವ್ರು ಬರ್ತಾರೆ. ಬಂದ್ಮೇಲೆ 4 ಜಡ್ಜಸ್ ಅದಾದ್ಮೇಲೆ ಇಂಟ್ರೊಡಕ್ಷನ್ ಚೆನ್ನಾಗಿ ಕೊಡ್ತಾರೆ. ಬಟ್ ಅಲ್ಲಾಗಿದ್ದೇನಂದ್ರೆ ಮೇನ್ ಆಗಿ ಕಂಟೆಸ್ಟೆಂಟ್ಗಳು ಬಂದಾಗ ಯಾವ ರೀತಿ ಬಿಹೇವ್ ಮಾಡ್ತಾರೆ ತುಂಬಾ ಮುಖ್ಯ ಆಗಿರುತ್ತೆ. ಕಂಪೇರ್ ಟು ತೆಲುಗು, ತಮಿಳ್, ಮಲಯಾಳಂ ನೋಡಿದಾಗ ಎಪಿಸೋಡ್ಗಳು ಸ್ವಲ್ಪ ಆಸೆಗೆ ಬಿಹೇವ್ ಮಾಡ್ತಾ ಇದ್ರು ಅಲ್ಲಿಗೆ ಬಂದಿರೋರು. ಬಟ್ ನಮ್ಮ ಕನ್ನಡದಲ್ಲಿ ಹಾಗೆ ಆಗ್ಲಿಲ್ಲ ಅಂತ ನಂಗೆ ಹೆಮ್ಮೆ ಅನಿಸ್ತಾ ಇದೆ, ಸರಿನಾ. ಒಂದ್ ಸ್ವಲ್ಪ ಸಂಗೀತ ಅವರು ಆಟಿಟ್ಯೂಡ್ ತೋರಿಸಿದ್ರು, ಇಲ್ಲ ಅಂತಲ್ಲ, 100% ತೋರಿಸಿದ್ರು ಆಟಿಟ್ಯೂಡ್. ಬಟ್ ಪ್ರೋಮೋ ಗಮನಿಸಿದಾಗ ನಮ್ಗೆ ಆಗಿದ್ದೇನಂದ್ರೆ, ವಿನಯ್ ಅವರು ಇಷ್ಟೊಂದೆಲ್ಲ ಬೇಕಾ? ಯಾಕೆ ಅಂದ್ರೆ ನಾವು ನಿಮಗೆ ಒಂದು ಟಾಸ್ಕ್ ಕೊಡ್ತೀವಿ, ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಎಟಕಾರ ಅಂತೀವಿ ನೋಡಿ, ಅಂದ್ರೆ ಅದೇನಂತ ಜಲಸಿನೋ ಇನ್ನೊಂದು ಅಂತೀವಿ ನೋಡ, ಆ ರೀತಿ ಎಲ್ಲ ಮಾತಾಡಿದ್ರು. ಬಟ್ ಅಲ್ಲಿ ಎಪಿಸೋಡ್ ನೋಡಿದಾಗ ಅದು ಮಾತ್ರ ಕಟ್ ಮಾಡಿದ್ರೆ ವಿನಃ ಬೇರೆದೇನು ಅಷ್ಟೇ ವರಸ್ಟಾಗಿ ಬಿಹೇವ್ ಮಾಡಿಲ್ಲ. ವಿನಯ್ ಅವರು ಸೂಪರ್ ಅಂತ ಹೇಳ್ಬೋದು, ಸರಿನಾ. ಸಂಗೀತ ಶೃಂಗೇರಿ ಅವರು ಕೆಲವು ಟೈಮಲ್ಲಿ ಒಂದ್ಸಲ ಅವ್ರನ್ನ ಹಗ್ ಮಾಡ್ತೀವಿ ಅಂದಾಗ ಬೇಡ ಅಂತ ಹೇಳಿದ್ದು, ಅಲ್ಲಿ ಒಂದ್ ಸ್ವಲ್ಪ ಹೇಳ್ಬೋದಾಗಿತ್ತ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅಲ್ಲಿ ಅಗ್ನಿ ಪರೀಕ್ಷೆಗೆ ಬಂದಿರೋ ಕಂಟೆಸ್ಟೆಂಟ್ಗಳ ಹತ್ರ ಜಡ್ಜಸ್ಗಳು ಏನಾದ್ರು ಮಾತಾಡ್ತಾರೆ, ಏನಾದ್ರು ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ನೆಗೆಟಿವ್ ಆರ್ ಪಾಸಿಟಿವ್. ಈಗ ಎಲ್ಲರ ಹತ್ರ ನೀಟಾಗಿ ಆರಾಮಾಗಿ ಕೂಲ್ ಆಗಿ ಹೋಗಿ ಬನ್ನಿ ಸರ್ ಅಂತೆಲ್ಲ ಮಾತಾಡ್ರಿ ಯಾವ ರೀತಿ ಬಿಹೇವ್ ಮಾಡ್ತಾರೆ. ಹೋಗ್ರಿ ಫಸ್ಟ್ ಇಲ್ಲಿಂದ ಕಾಲ್ ಮಾಡ್ರಿ, ನಿಮ್ಗೇನು ಟ್ಯಾಲೆಂಟ್ ಇಲ್ಲ ರೀ ಅಂದಾಗ ಯಾವ ರೀತಿ ಬಿಹೇವ್ ಮಾಡ್ತಾರೆ. ಇವೆರಡು ಸೇರಿಸಿ ಅವರು ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಟಾಸ್ಕ್ ಎಲ್ಲ ಕೊಡಬೇಕಾಗುತ್ತೆ. ಆ ಕಾರಣಕ್ಕೆ ಅವರು ಆ ರೀತಿ ಎಲ್ಲ ಮಾತಾಡ್ತಾರೆ. ಅದನ್ನ ಬಿಟ್ಬಿಟ್ರೆ ಅವ್ರೇನೋ ಟಾರ್ಗೆಟ್ ಮಾಡಬೇಕು, ಅವ್ರಿಗೇನೋ ಇದು ಮಾಡಬೇಕು, ಹಾಗೆ ಮಾಡ್ಬೇಕಂತ ಏನು ಯಾವುದೇ ಚಾನ್ಸ್ ಇಲ್ಲದೆ ಆ ರೀತಿ ಆಡ್ತಾರಂತ ಆ ರೀತಿ ನಡ್ಕೊಳ್ತಾರಂತ ನನ್ನ ಒಪಿನಿಯನ್, ಸರಿನಾ.
ಇನ್ನು ಅದಾದ್ಮೇಲೆ ಶ್ರುತಿ ಮೇಡಮ್ ನನಗೆ ಅನ್ಸಿದಷ್ಟೇ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಜಡ್ಜ್ ಅನ್ಕೊಂಡಾನು. ಅದಾದ್ಮೇಲೆ ಚಂದನ್ ಶೆಟ್ಟಿ ಅವರು ಪರವಾಗಿಲ್ಲ ಅನ್ಸಿದ್ರು. ಅಷ್ಟೇನು ಅವರ ಕಮೆಂಟ್ಸ್ಗಳಾಗಿರ್ಬೋದು, ಅವರ ಒಂದು ಮಾತುಗಳಾಗಿರ್ಬೋದು ಇಂಪ್ರೆಸ್ ಅನ್ಸಲಿಲ್ಲ ಜಡ್ಜಸ್ಗಳಲ್ಲಿ. ನನಗೆ ಇಬ್ಬರು ಇಂಪ್ರೆಸ್ ಅನ್ಸಿದ್ದು. ಒಂದು ನೆಗೆಟಿವ್ ಆರ್ ಪಾಸಿಟಿವ್ ಸೆಕೆಂಡ್ರಿ. ವಿನಯ್ ಗೌಡ ಅಂಡ್ ಸಂಗೀತ ಅವರು ಇಬ್ಬರು ಇಂಪ್ರೆಸ್ ಅನ್ಸಿದ್ರು. ಬಟ್ ಇನ್ನು ಶ್ರುತಿ ಮೇಡಮ್ ಅವರು ಮತ್ತು ಚಂದನ್ ಶೆಟ್ಟಿ ಅವರು ಅಷ್ಟೇನು ಅನ್ಸಲಿಲ್ಲ, ಸರಿನಾ. ಇನ್ನು ಅದಾದ್ಮೇಲೆ ಮೇನ್ ಆಗಿ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋಣ. ಒಬ್ಬೊಬ್ಬರಾಗಿ ಬರ್ತಾ ಇದ್ರು. ಸೀರಿಯಲ್ ಪ್ರಕಾರ ಮಿಸ್ ಆಗ್ಬೋದು, ಬಟ್ ಎಲ್ಲರ ಬಗ್ಗೆ ಹೇಳ್ತೀನಿ, ಸರಿನಾ. ಮೇನ್ ಆಗಿ ಏನಂದ್ರೆ ಫಸ್ಟ್ ಕಂಟೆಸ್ಟೆಂಟ್ ಬರ್ತಾರಲ್ಲ ದೀಕ್ಷಾ ಅಂತ, ಅವರು ಬರ್ತಾರೆ ಪಾಪ. ನೋಡಿ ಒಂದಂತೂ ಸತ್ಯ, ಅಲ್ಲಿ ಹೋಗಿಲ್ಲ ಕಂಟೆಸ್ಟೆಂಟ್ಗಳು ತುಂಬಾ ಕಷ್ಟ ಗುರು. ಏನು ಗೊತ್ತಾ, ನಾವು ಇಲ್ಲಿ ಮಾತಾಡಿದಷ್ಟು ಈ ರೀತಿ ಮಾತಾಡಿದಷ್ಟು ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ದಿನ ಫೋನ್ ಮುಂದೆ ರೀಲ್ಸ್ ಮಾಡಿರ್ತೀವಿ, ಮಾತಾಡಿರ್ತೀವಿ, ಅದು ಮಾಡಿರ್ತೀವಿ. ಬಟ್ ಅಲ್ಲಿ ಸಡನ್ ಆಗಿ ಹೋಗಿ ಸ್ಟೇಜ್ ಮೇಲೆ ಮಾತಾಡ್ಬೇಕಂದ್ರೆ 100% ಕಷ್ಟನೇ, ಸರಿನಾ. ದೀಕ್ಷಾ ಶೆಟ್ಟಿ ಉಡುಪಿಯಿಂದ ಬರ್ತಾರೆ. ವಯಸ್ಸು 24 ವರ್ಷ. ಇವ್ರು ಬರ್ತಾರೆ. ಏನ್ ಮಾಡ್ಬೇಕಂದ್ರೆ ನಾನು ದೀಕ್ಷಾ ಇದ್ದೀನಿ, ನಿಮ್ಮ ಬಗ್ಗೆ ಹೇಳ್ಕೊಡಿ ಅಂದಾಗ ಪರವಾಗಿಲ್ಲ, ಚೆನ್ನಾಗಿ ಹೇಳ್ಕೊಂಡ್ರು. ಅಂದ್ರೆ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವ್ರು ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತ ಫ್ಲಾಶ್ ಆಗಲಿಲ್ಲ. ಕೊನೆಗೆ ನಾ ಹೆಸರೆಲ್ಲ ಹೇಳ್ಕೊಂತಾರೆ, ಮನೆಯಲ್ಲಿ 3 ಇದೀವಿ, ನಾನು ಸ್ಟ್ರಾಂಗ್ ಆಗಿರ್ಬೇಕು, ಟಾಸ್ಕ್ ಎಲ್ಲ ಆಡ್ತೀನಿ, ಆಸ್ ಇಟ್ ಈಸ್ ಅದೇ ಸ್ಟೋರಿ ಹೇಳ್ಕೊಂಡ್ ಬಂದ್ರು. ಕೊನೆಗೆ ನಿಮ್ಮ ಬಾಸ್ಗೆ ನೀವು ಫೋನ್ ಮಾಡಿ ನಾನು ಕೆಲಸಕ್ಕೆ ಬರಲ್ಲ ನಾಳೆಯಿಂದ, ಆ ರೀತಿ ನೀವು ಚಾಲೆಂಜ್ ಕೊಡ್ತೀನಿ, ನೀವು ಹೇಳ್ಬೇಕು ಅಂದಾಗ ಇದರಲ್ಲಿ 2 ಗ್ರೀನು 2 ರೆಡ್ ಕೊಡ್ತಾರೆ. ಆ 2 ಗ್ರೀನ್ 2 ರೆಡ್ ಕೊಟ್ಟಾಗ ನಂಗೆ ಅನ್ಸಿದ್ದೇನೆಂದ್ರೆ ಸರಿ ಹೌದು, ಯಾಕಂದ್ರೆ ಇನ್ನೊಂದು ಚಾನ್ಸ್ ಅವಕಾಶ ಕೊಡ್ಬೋದು. ಯಾಕಂದ್ರೆ ಅವ್ರಿಗೆ ಅಲ್ಲಿ ಏನ್ ಮಾಡ್ಬೇಕನ್ನೋದೇ ಬರಲಿಲ್ಲ ಕರೆಕ್ಟಾಗಿ. ಟ್ಯಾಲೆಂಟ್ ಆಗಿರ್ಬೋದು, ಅವ್ರಿಗೆ ಏನು ಬರುತ್ತೆ ಅಂತ ಕೇಳಿದ್ರೆ ಅವ್ರು ಏನು ಟ್ಯಾಲೆಂಟ್ ಏನು ತೋರಿಸ್ಕೊಂಡಿಲ್ಲ, ಸರಿನಾ. ಆ ರೀತಿ ಆಯ್ತು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಇವರು ನನಗೆ ಸೆಕೆಂಡ್ ಬಂದ್ಬಿಟ್ಟು ಇದಂದ್ರೆ ಮಾಡ್ರನ್ ಕವಿ ಮಂಜಾ ಬರ್ತಾರೆ. ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಸೆಕೆಂಡ್ ಅಂದ್ರೆ ಬಂದಿರೋ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ತೀನಿ. ಮಾಡ್ರನ್ ಮಂಜಾ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನೋ, ನೀವೇನಾದ್ರು ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡಿ. ನನಗಂತೂ ಅನ್ಸಿದ್ದೇನೆಂದ್ರೆ ಒಳ್ಳೆ ಟ್ಯಾಲೆಂಟ್ ಇದೆ ಗುರು, ಒಳ್ಳೆ ಟ್ಯಾಲೆಂಟೆಡ್. ಆ ಸಾಂಗ್ ಆಡಿದಾಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಆ ಪ್ರಾಸ ಆಗಿರ್ಬೋದು, ಕವಿ ಆಗಿರ್ಬೋದು, ಅವರು ಡೇರ್ ತಗೊಂಡು ಇವೆಲ್ಲ ನೋಡಿದಾಗ ಏನಂದ್ರೆ ವೆರಿ ಗುಡ್ ಟ್ಯಾಲೆಂಟ್ ಇದೆ, ಇದರಲ್ಲಿ ಬೇರೆ ಮಾತೇ ಇಲ್ಲ. ಬಟ್ ಸಂಗೀತ ಅವ್ರು ನೀವು ಜಾಸ್ತಿ ಮಾತಾಡ್ತಾರೆ ಅಂತೇಳಿ ಅವರಿಗೆ ಒಂದು ರೈಟ್ ಕೊಡ್ತಾರೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿ ಅಂತ. ಐ ಥಿಂಕ್ ಈ ಸೆಲೆಕ್ಟ್ ಆಗ್ತಾರೆ, 100% ಸೆಲೆಕ್ಟ್ ಆಗ್ತಾರೆ ಅಂತ ನನಗೆ ಹೇಳ್ತಾ ಇದೆ 6th ಸೆನ್ಸ್, ಸರಿನಾ. ಒಳ್ಳೆ ಟ್ಯಾಲೆಂಟ್ ಇದೆ, ಇರಬೇಕಾದ ವ್ಯಕ್ತಿಗಳು ಅಂತ ಅನಿಸ್ತು ನನಗಾದ್ರೆ, ಸರಿನಾ. ಇನ್ನು ಅದಾದ್ಮೇಲೆ ದೀಕ್ಷಾ ಆಯ್ತು, ಅದಾದ್ಮೇಲೆ ಮಾಡ್ರನ್ ಮಂಜ್ ಆಯ್ತು, ಅದಾದ್ಮೇಲೆ ಚರಣ್ ಶೆಟ್ಟಿ ಅವ್ರು ಬರ್ತಾರೆ ಮಂಗಳೂರು ಕಡೆಯಿಂದ. ಚರಣ್ ಶೆಟ್ಟಿ ಅವ್ರು ಬಂದಾಗ ವೆರೈಟಿಯಾಗಿ ಎಂಟ್ರಿ ಕೊಟ್ಟರು. ಅಂತ ಅರ್ಚೋದು, ಅಂತ ಅರ್ಚೋದು, ಅರ್ಸ್ತಾ ಇದ್ರು, ಕಿರಿಸ್ತಾ ಇದ್ರು. ಏನೋ ಡೈಲಾಗ್ ಏನಾದ್ರು ಹೇಳ್ತಾರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಡೈಲಾಗ್ ಏನಿಲ್ಲ, ಮಾಸ್ಕ್ ಹಾಕೊಂಡ್ಬಂದ್ರು, ಅರ್ಚಿದ್ರು, ಕಿರುಚಿದ್ರು. ಕೊನೆಗೆ ಈ ವ್ಯಕ್ತಿ ಹೊರಟು ಹೋಗ್ತಾರ ಅಂತ ಅನ್ಕೊಂಡೆ ಗುರು. ಆದ್ರೆ 3 ಜನ ಗ್ರೀನ್ ಕೊಟ್ಬಿಟ್ರಲ್ಲಿ, ಒಬ್ರು ಸಂಗೀತ ಮಾತ್ರ ಇಟ್ಕೊಡ್ತಾರೆ. ಕಾರಣ ಏನಂದ್ರೆ ನಾನು ಚಂದನ್ ಶೆಟ್ಟಿ ಅವ್ರು ಹೇಳೋ ರೀತಿ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಏನಪ್ಪ ಹಿಂಗಪ್ಪ ಏನಪ್ಪ ಗೊತ್ತಪ್ಪ ಇವ್ರಿಗೆ ಅನ್ಕೊಂಡೆ. ಬಟ್ ಆಮೇಲೆ ಕಾಮಿಡಿ ಆಗಿ ಫನ್ ಆಗಿ ಬೇರೆ ರೀತಿಯ ತಗೊಂಡೋದ್ರು. ಅವ್ರಿಗಿದೆ ಒಳ್ಳೆ ಒಂದ್ ಸ್ವಲ್ಪ ಕಾಮಿಡಿ ಟೈಮಿಂಗ್ ಇದೆ ಅಂತ ಅನಿಸ್ತಾ ಇತ್ತು ನನಗಾದ್ರೆ, ಸರಿನಾ. ಆ ರೀತಿ ಕೊಡ್ತಾರೆ. ಇವರು ಬಿರ್ತಾರ ಕೊನೆಯವರೆಗೂ ಅಂದ್ರೆ ಐ ಗೆಟ್ ಚಾನ್ಸ್ ತಗೊಂತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಆದ್ಮೇಲೆ ನನಗೆ ಮಾಡ್ರನ್ ಮಂಜಾ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಇವ್ರೇ ಹೇಳ್ಬಿಡ್ತಾರೆ, ನಾನು ಕಾಲು ಕೂದಲು ಬೋಳ್ಸ್ಕೊಳ್ಳ, ಇದು ಮಾಡ್ಲಾ ಅದು ಮಾಡ್ಲಾ, ಏನ್ ಟಾಸ್ಕ್ ಕೊಡ್ತೀರಾ, ಏನ್ ಮಾಡ್ಲಿ, ಹಾಗೆ ಹೀಗೆ ಅಂದಾಗ ನೀನೇ ಎಲ್ಲ ಹೇಳ್ತೀಯ, ನೀನೇ ಎಲ್ಲ ಮಾಡ್ತೀಯ ಅಂದ್ಮೇಲೆ ನಾನೇನು ಹೆಂಗ್ ಬಿಡ್ಲಿ ಅಂತ ವಿನಯ್ ಅವರು ತಲೆ ಬೋಳ್ಸ್ಕೊ ಅಂತ ಹೇಳ್ತಾರೆ. ಅದು ಒಂದ್ ಸೈಡ್ ಬೋಳ್ಸ್ಕೊ ಅಂತ ಹೇಳ್ತಾರೆ. ಒಂದ್ ವೇಳೆ ಶೋ ಇದ್ರೆ ಕೊನೆವರೆಗೂ ಇರ್ಬೇಕಂತ ಹೇಳ್ತಾರೆ. ಆ ವ್ಯಕ್ತಿ ಹೇಳೋ ಪ್ರಕಾರ ಅಂದ್ರೆ ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ, ನಾನು ಎಲ್ಲದಕ್ಕೂ ತಯಾರಾಗಿ ಬಂದಿನಿ, ಚಾನ್ಸೇ ಇಲ್ಲ, ನಾನು ಇದ್ದೇ ಇರ್ತೀನಿ, ನಾನು ಆಡ್ತೀನಿ ಅನ್ನೋ ಲೆವೆಲ್ಗೆಲ್ಲ ಹೇಳ್ತಾ ಇದ್ರು. ತುಂಬಾ ಟ್ಯಾಲೆಂಟೆಡ್, ಸ್ವಲ್ಪ ಮಾತೇವಿ ಅನ್ಸಾಯ್ತು. ಇದಾದ ಮೇಲೆ ಇಶಾನ್ ನವೀನ್ ಅವ್ರು ಬರ್ತಾರಲ್ಲ USA ಇಂದ. ಇವರು ಸ್ಟಾರ್ಟಿಂಗ್ ಅಲ್ಲೇ ಇವ್ರಿಗೆಲ್ಲ ಟಾಸ್ಕ್ ಎಲ್ಲ ಫಿಕ್ಸ್ ಆಗಿತ್ತ, ಇದೇ ಟಾಸ್ಕ್ ಕೊಡ್ತಾರೆ ಅಂತೆಲ್ಲ ಗೊತ್ತಿತ್ತ ಇವ್ರಿಗೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಬ್ಯಾಗ್ ತಗೊಂಡ್ಬರ್ತಾರೆ. ಬ್ಯಾಗ್ ತಗೊಂಬೋದು ಕಾಮನ್ ಪಾಯಿಂಟ್. ಸ್ಟೇಜ್ ಮೇಲೆ ಎಲ್ಲರೂ ಬಂದ್ರು, ಫೀಮೇಲ್ ಕಂಟೆಸ್ಟೆಂಟ್ ಕೆಲವರೆಲ್ಲ ಬಂದ್ರು. ಅವ್ರು ಬ್ಯಾಗ್ ತರಲಿಲ್ಲ, ಏನು ತರಲಿಲ್ಲ, ಆರಾಮಾಗಿ ಬಂದ್ರು, ಆರಾಮಾಗಿದ್ರು.
ಬಟ್ ಇವ್ರಿಗೂ ಬ್ಯಾಗ್ ತಂದು ಮತ್ತೆ ಬ್ಯಾಗಲ್ಲಿ ಕಾಸ್ಮೆಟಿಕ್ಸ್ ಇತ್ತು, ಮೇಕಪ್ ಕಿಟ್ಸ್ ಎಲ್ಲ ಇತ್ತು. ಆ ಬ್ಯಾಗಲ್ಲೆಲ್ಲ ಆ ಸ್ಟೇಜ್ ಮೇಲೆ ತಗೊಂಡೋಗೋ ಅವಶ್ಯಕತೆ ಇರಲಿಲ್ಲ. ಇವ್ರಿಗೆ ಮುಂಚೆನೆ ಗೊತ್ತಿತ್ತಾ ಟಾಸ್ಕ್ ಇದು ಕೊಡ್ತಾರೆ, ಟಾಸ್ಕ್ ಇದನ್ನೇ ಮಾಡ್ತಾರೆ ಅಂತ. ಸಮ್ಟೈಮ್ಸ್ ಈ ಕ್ವಶನ್ಸ್ ಎಲ್ಲ ರೈಸ್ ಆಗ್ತವೆ. ಯಾಕಂದ್ರೆ ಆ ಟೈಮಲ್ಲಿ ಆ ಬ್ಯಾಗು ಆ ಕ್ಲಾಸ್ಮೇಟ್ ಅವ್ರು ಅದೇ ಟಾಸ್ಕ್ ಕೊಡ್ತಾರೆ ಅಂತ ಹೇಗಿದ್ದು ಗೊತ್ತಿತ್ತು ಇವ್ರಿಗೆ ಅಲ್ವಾ? ಅದೆಲ್ಲ ಬರ್ದಿರ್ತಾರೆ ಏನೋ, ನನಗೆ ಹಂಗೆ ಅನಿಸ್ತಾ ಇತ್ತು. ಸರಿನಾ? ಇನ್ನು ಅದಾದ್ಮೇಲೆ ಇವ್ರು ಯಾವ ರೀತಿ ಅಂದರೆ US ಅಲ್ಲಿ ಇದ್ದಾರೆ, ಸ್ವಲ್ಪ ಇಂಗ್ಲೀಷ್ ಹೆವಿ ಮಾತಾಡ್ತಾರೆ, ಅಲ್ಲಿಂದ ಬಂದಿದ್ದಾರೆ. ಒಬ್ಬಳೇ ಮಗಳು, ಬೇರೆ ಬೇರೆ ರೀತಿಯೆಲ್ಲ ಏನೇನೋ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇದ್ರು. ತುಂಬ ಜನ ಅಲ್ಲೇ ಇದೀವಿ ನಾವು ಹಾಗೆ ಈಗ ಅಂತ. ಬಟ್ ಇವ್ರಿಗಿನ ವಯಸ್ಸು 19 ವರ್ಷ ಗುರು, ಒಳ್ಳೆ ಇದೆ. ಬಟ್ ನಾನು ಟ್ಯಾಲೆಂಟ್ ಏನು ನೋಡಲಿಲ್ಲ ಅವ್ರ ಕೈಯಲ್ಲಿ. ಸ್ಯಾಕ್ರಿಫೈಸ್ ಮಾಡಂತ ಹೇಳಿದ್ರು, ಸ್ಯಾಕ್ರಿಫೈಸ್ ಮಾತ್ರನೇ ಮಾಡಿದ್ರು. ಅವ್ರಿಗೆ ಟ್ಯಾಲೆಂಟ್ ಇದೆ, ನನಗೆ ಟ್ಯಾಲೆಂಟ್ ಇದೆ, ನನಗೆ ಟ್ಯಾಲೆಂಟ್ ಬರುತ್ತೆ ಅಂತ ಅವ್ರು ಏನು ಹೇಳ್ಕೊಳ್ಳಿಲ್ಲ. ಅವ್ರು ಕೂಡ ಏನು ಹೇಳೇ ಇಲ್ಲ. ಸರಿನಾ? ಆ ರೀತಿ ಇತ್ತು. ಬಟ್ ಐ ಥಿಂಕ್ ಕಂಟೆಸ್ಟೆಂಟ್ ಡೌಟ್ ಅನ್ಸುತ್ತೆ. ಇದಾದ್ಮೇಲೆ ಚರಣ್ ಶೆಟ್ಟಿ ಆಯಿತು, ಅದಾದಮೇಲೆ ಇಶಾ ನವೀನ್ ಆಯಿತು, ಅದಾದಮೇಲೆ ದೀಕ್ಷಾ ಆಯಿತು, ಅದಾದಮೇಲೆ ಮಾಡ್ರನ್ ಮಂಜು ಆಯಿತು, ಅದಾದಮೇಲೆ ಇವ್ರು ಕಬಾಬ್ ಮಂಜು ಕಬಾಬ್ ಮಂಜ ಅವ್ರು ಬರ್ತಾರೆ. ಅವ್ರೇನಂದ್ರೆ ಕಬಾಬ್ ಎಲ್ಲ ಹಾಕ್ತಾರೆ, ಸರಿ ಕಬಾಬ್ ಎಲ್ಲ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಅವರು ಬಿಸಿ ಮಾಡಿದ್ದೆಲ್ಲ ನಿಜ ಇದೆ, ಸರಿ ಇಲ್ಲ ಅಂತಲ್ಲ. ಬಟ್ ಇವ್ರು ಜಡ್ಜಸ್ ಎಲ್ಲ ಬಂದು ನೋಡಿದಾಗ ಆರೋಗಿರುತ್ತೆ, ಆಲ್ಮೋಸ್ಟ್ ಆಲ್ ಆರೋಗಿರುತ್ತೆ. ಬಟ್ ಅವ್ರು ಏನಂದ್ರೆ ಗೊತ್ತಾ, ಕೇವಲ ಕಬಾಬ್ ಮಾತ್ರ ಅಲ್ಲದೆ ಬೇರೆ ವಿಷಯ ಮಾತಾಡಬೇಕಾಗಿತ್ತು. ನನಗೆ ಟ್ಯಾಲೆಂಟ್ ಇದೆ, ಕಷ್ಟಪಟ್ಟಿದ್ದೀನಿ, ಬಿಗ್ ಬಾಸ್ ಮೇಲೆ ಈ ರೀತಿ ಆಡ್ತೀನಿ, ಈ ರೀತಿ ಇರ್ತೀನಿ, ನನಗಿದು ಆಸೆ ಇದೆ, ಈ ಕೊನೆ ಇದಂತೆ. ನಿಮ್ಗೆ ಏನಾದರೂ ಆಸೆ ಇದ್ರೂ ಇಲ್ಲದೆ ಇದ್ರೂ ಏನಾದ್ರೂ ಅಲ್ಲಿ ಹೇಳಲೇಬೇಕು ನೀವು. ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಅದು ಮಾಡಲೇಬೇಕು, ನಂಗೆ ಇದೆ ಅಂತೇಳಿ ಅಟ್ಲೀಸ್ಟ್ ಅಲ್ಲಿ ಕೊಟ್ಟಿರೋ ಸಮಯವನ್ನು, ಅವಕಾಶವನ್ನು ಉಪಯೋಗಿಸ್ಬೇಕು ತಾನೆ. ಸುಮ್ಮನೆ ನನಗೆ ಅಷ್ಟೇ ಅಮ್ಮ ತಮ್ಮ ಬರ್ತಾರೆ ಅಂದ್ರೆ ಆಗಲ್ಲ ಗುರು ಅಲ್ವಾ? ಅಲ್ಲಿ ಕೊಟ್ಟಿರೋ ಅವಕಾಶನ ನಾನು ಅದು ಮಾಡ್ತೀನಿ, ನನಗೆ ಇದು ಆಸೆ ಇದೆ, ಇದು ಆಗಬೇಕು ಅಂತ ಏನೋ ಒಂದು ಹೇಳಲೇಬೇಕಾಗುತ್ತೆ. ಆದ ಕಾರಣ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆ ಸೆಲೆಕ್ಟ್ ಮಾಡಲ್ಲ, 4 ಜನಗಳು ಅವ್ರಿಗೆ ರೆಡ್ ಕೊಟ್ಟು ಮನೆಗೆ ಕಳಿಸ್ತಾರೆ. ನಾನು ಅದಕ್ಕೆ ಹೇಳಿದ್ದು, ಇನ್ಸ್ಟಾಗ್ರಾಮ್ ಮಾಡೋರೆಲ್ಲ ಅಗ್ನಿ ಪರೀಕ್ಷೆ ಪಾಸ್ ಆಗಲ್ಲ, ಅಗ್ನಿ ಪರೀಕ್ಷೆ ಬಂದಿರೋರೆಲ್ಲ ಬಿಗ್ ಬಾಸ್ಗೂ ಬರಲ್ಲ ಅಂತ ಹೇಳಿದ್ದು. ಸರಿನಾ? ಆ ರೀತಿ ಆಯಿತು. ಇರಬೇಕಾಗಿತ್ತಾ? ನೋವೇ. ನನಗೂ ಅಷ್ಟೇನೋ ನಾವೇನಂತೀವಿ ಸೂಟ್ ಆದ ವ್ಯಕ್ತಿ, ಸರಿ ಹೋಗೋ ವ್ಯಕ್ತಿ ಅಂತ ಏನು ಅನಿಸ್ಲಿಲ್ಲ. ಇನ್ನು ಅದಾದಮೇಲೆ ರತ್ನಮ್ಮ ಅವ್ರು ಬರ್ತಾರೆ. ನಿಜವಾಗ್ಲೂ ರತ್ನಮ್ಮ ಅವರ ವಯಸ್ಸಿಗೆ, ಅವರಿರೋ ಆ್ಯಕ್ಟಿವಿಟಿಗೆ ಆ್ಯಕ್ಟಿವ್ನೆಸ್ ಇದೆಯಲ್ಲ, ಅದು ಸೂಪರ್ ಆಗಿತ್ತು ಗುರು. ಆ ಆ್ಯಕ್ಟಿವ್ನೆಸ್ ಮಾತ್ರ 100% ಅಲ್ಟಿಮೇಟ್ ಅಂತ ಹೇಳ್ಬೋದು. ಆ ರೀತಿ ಇತ್ತು. ಅವ್ರ ಮಾತಾಗಿರ್ಬೋದು, ಅವ್ರ ಶೈಲಿ ಆಗಿರ್ಬೋದು, ಅವ್ರು ಮಾತಾಡೋ ಮಾತಾಗಿರ್ಬೋದು, ಒಂದು ಸ್ವಲ್ಪ ತೆಲುಗು ಮಿಕ್ಸ್ ಆಗ್ತಾರೆ ಅನ್ಸುತ್ತೆ. ಯಾಕಂದರೆ ಕೋಲಾರ ಸೈಡು, ಸ್ವಲ್ಪ ಜಾಸ್ತಿ ಸ್ವಲ್ಪ ತೆಲುಗು ಅಲ್ಲೆಲ್ಲ ಬಾರ್ಡ್ರಲ್ಲೆಲ್ಲ ಇದೆ. ಅವರು ಕೂಡ ಏನೋ ಮನುಷ್ಯಗೆ ಒಂದು ಮಾತು ಪಸುಗೋ ದೆಬ್ಬ ಅಂತ ತೆಲುಗು ಬೇರೆ ಯೂಸ್ ಮಾಡ್ತಾ ಇದ್ರು. ಅಲ್ಲ, ಅವ್ರು ಮಾತಾಡೋ ಮಾತಾಡ್ಗಳು ಸ್ವಲ್ಪ ತೆಲುಗು ಅಂತೆ. ನಾನು ಯಾವ ರೀತಿ ಮಾತಾಡ್ತೀನೋ ಆ ರೀತಿ ಅಂತ ಇತ್ತು. ನಂದು ಕೂಡ ಫುಲ್ಲು ಪ್ಯೂರು ಕನ್ನಡ ಅನ್ಸಲ್ಲ, ಸ್ವಲ್ಪ ಅಲ್ಲಲ್ಲಿ ಬಳ್ಳಾರಿ ಅಲ್ವಾ, ಸ್ವಲ್ಪ ಅಲ್ಲಲ್ಲಿ ಬಂದ್ಬಿಡುತ್ತೆ. ಬಟ್ ಐ ಮ್ಯಾನೇಜಿಂಗ್. ಅವರು ಕೂಡ ಅದೇ ಅಮ್ಮನವರು ಅದೇ ರೀತಿ ಮಾಡ್ತಾ ಇದ್ರು ಅಂತ ನನಗೆ ಅನಿಸ್ತಾ ಇತ್ತು. ಸರಿನಾ? ಇವರು ಸೆಲೆಕ್ಟ್ ಆಗ್ತಾರೆ ಗುರು. ಯಾಕೆ ಅಂದರೆ ಇವ್ರಿಗೆ ಎಲ್ಲರೂ ಗ್ರೀನ್ ಎಲ್ಲ ಕೊಡ್ತಾರೆ. ಬಟ್ ಚಂದನ್ ಶೆಟ್ಟಿ ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಇನ್ನೂ ನೆಕ್ಸ್ಟ್ ರೌಂಡ್ ಬೇಕು, ನಿಮ್ಮಲ್ಲಿ ಉತ್ಸಾಹ ಇದೆ, ಆ ಉತ್ಸಾಹನ ನೋಡಬೇಕು, ಅದಕ್ಕೆ ನಾನು ನಿಮ್ಗೆ ರೆಡ್ ಕೊಡ್ತೀನಿ ಅನ್ನೋಂಗಿತ್ತು. ಸಂಗೀತ ಅವರು ಮಾಡ್ರನ್ ಮಂಜು ಕೊಟ್ಟಿದ್ದು, ಅದಾದಮೇಲೆ ಚಂದನ್ ಶೆಟ್ಟಿ ಇವರು ಕೊಟ್ಟಿದ್ದು ಯಾಕೋ ಸರಿ ಅನಿಸ್ಲಿಲ್ಲ. ಮತ್ತು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸರಿನಾ? ಇನ್ನು ಜಬಲ್ ಜೋಡಿ ಬರ್ತಾರೆ, ಯೋಗಶ್ರೀ ಮತ್ತು ಯೋಗಿತಾ ಯೋಗಶ್ರೀ ಬರ್ತಾರೆ. ಇವ್ರು ಏನಂದ್ರೆ ಅಲ್ಲಿ ಹೇಳಿರೋ ಮಾತು ಪ್ರಕಾರ, ಅಲ್ಲಿ ಹೇಳಿರೋ ಸ್ಟೇಜ್ ಪ್ರಕಾರ ಇವ್ರ ಮೇಲೆ ಇವ್ರಿಗೇನೆ ಮಾತು ಮೇಲೆ ನಿಲ್ಲಲಿಲ್ಲ. ಇವ್ರೊಂದು ಮಾತು ಹೇಳ್ತಾರೆ, ಅವ್ರೊಂದು ಮಾತು ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ನಾವು ಜೋಡಿ ಆಗಿರ್ತೀವಿ, ಜೋಡಿಯಾಗಿ ಮಾತಾಡ್ತಾರೆ, ಜೋಡಿ ಎಲ್ಲ ಆಗ್ತಾ ಇತ್ತು. ಅಲ್ಲೇನೋ ಹೆಂಗಂದ್ರೆ ಅದು ಆ್ಯಕ್ಚುಲಿ ಅದು ಮಾತಾಡೋ ಮಾತು ಇಬ್ರು ಸೇಮ್ ಲಿಪ್ಸಿಂಕ್ ಆಗಲ್ಲ, ಅಲ್ಲಿ ಪ್ರಾಕ್ಟೀಸ್ ಮಾಡೇ ಬಂದಿರ್ತಾರೆ ಅನ್ಸುತ್ತೆ ಅವರು. ಅದರಿಂದ ಬಂತು. ಆಲೆ ಬರ್ತಾ ಕೊನೆಗಾಯ್ತು. ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ, ನಾವು ಟ್ಯೂಸ್ಡೇ ಮದುವೆ ಆಗ್ತೀವಿ, ಇಲ್ಲ ಅಂದರೆ ಹಂಗೆ ಇರ್ತೀವಿ, ಅದಾದ್ಮೇಲೆ ಇದಾಗಲ್ಲ ಅಂತ ಮಾತು ಒಂದು 2-3 ನಿಮಿಷದಲ್ಲೇ 3 ಸಲ ಚೇಂಜ್ ಮಾಡ್ತಾರೆ. ಟ್ವಿನ್ಸ್ ಮದುವೆ ಆಗ್ತೀವಿ ಅಂದರು, ಕೊನೆಗೆ ಮದುವೆ ಆಗಲ್ಲ ಅಂದರು, ಅದಾದಮೇಲೆ ಒಬ್ಬರು ಮದುವೆ ಆಗ್ತೀವಿ ಅಂದರು, ಒಬ್ಬರನ್ನೇ ಮದುವೆ ಆಗ್ತೀವಿ ಅಂದರು. ಈ ರೀತಿ ಎಲ್ಲ ಬಂತು. ಆ ಟಾಪಿಕ್ ಬಿಟ್ಟರೆ ಬೇರೆ ಏನು ಬರಲಿಲ್ಲ. ನೀವು ಟ್ಯಾಲೆಂಟ್ ಇದೆ, ಏನಕ್ಕೆ ಹೋಗ್ಬೇಕು, ಏನಾಗ್ಬೋದು, ಅದು ಸೇಮ್ ಆ್ಯಸ್ ನಾನು ಟಾಸ್ಕ್ ಮಾಡ್ತೀನಿ, ಅದಾಡ್ತೀನಿ, ಇದು ಮಾಡ್ತೀನಿ ಅಂತೆಲ್ಲ ಗಮನಿಸಿದಾಗ ಅಲ್ಲಿ ಯಾರು ಇಂಪ್ರೆಸ್ ಆಗಲಿಲ್ಲ ಜಡ್ಜಸ್. ಆದ ಕಾರಣ ಅವರು ಕೂಡ ರೆಡ್ ಸಿಗ್ನಲ್ ತಗೊಂಡು ಇಬ್ಬರು ಹೋಗ್ತಾರೆ.
ಬಟ್ ಅದು ಸಂಗೀತ ಅವರು ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೆಕ್ ಮಾಡಲೇಬೇಕಾಗಿತ್ತು. ಅಗ್ಗು ಬೇಡ ಅಂದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಹಾಗೆ ಮಾಡ್ಕೊಳ್ಳಿ ಅಂದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಇವರು ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಯಾವ ರೀತಿ ಹೇಳಿದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಈ ರೀತಿ ಎಲ್ಲ ಇರುತ್ತೆ. ಆ ಕಾರಣಕ್ಕೆ ಅವರು ಆ ರೀತಿ ಹೇಳಿರ್ತಾರೆ ನನ್ನ ಅಭಿಪ್ರಾಯ, ಸರಿನಾ. ಇನ್ನು ಅದಾದ್ಮೇಲೆ ಕೊನೆಯದಾಗಿ ಈ ಎಪಿಸೋಡಲ್ಲಿ ಸೆಲೆಕ್ಟ್ ಆಗಿದ್ರು ಒಬ್ರು, ಅದೇ ಪೂರ್ಣಿಮಾ BK ಮಂಡ್ಯದವರು. ಚೆನ್ನಾಗಿದೆ ಗುರು, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಕೂಡ ಇದೆ. ಅದೇ ಲಿಪ್ಲಾಕ್ ಸಿಂಗ್ ಇವರು ಆ ಎಣ್ಣೆ ಹೊಡೆದು ಮಾತಾಡಮ್ಮ ಅಂತ ಕೊಟ್ಟಾಗ ಸೂಪರ್ ಆಗಿ ಮಾತಾಡಿದ್ರು, ಎಕ್ಸಲೆಂಟ್ ಆಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು, ಬೇರೆ ಮಾತೇ ಇಲ್ಲ ಆ ಚಾನ್ಸ್ಗೆ. ಆ ರೀತಿ ಎಲ್ಲ ಮಾತಾಡಿದ್ರು. ಅದಾದ್ಮೇಲೆ ಟೈರು ಇಟ್ಕೊಂಡಿರೋ ಆಗಿರ್ಬೋದು, ಆಗಲ್ಲ ಗುರು ಟೈರು, ಓ ಮೈ ಗಾಡ್ 40 ಜಾಸ್ತಿನೇ ಇರುತ್ತೆ, 40 kgs ಮೇಲೇನೇ ಇರುತ್ತೆ. ಬಟ್ 45 ಸೆಕೆಂಡ್ ಅದರಲ್ಲಿ ಕೈ ಇಟ್ಕೊಂಡಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ನಾನು ಎಲ್ಲದ್ರಲ್ಲಿ ಆಡ್ತೀನಿ, ಕಬಡ್ಡಿ, ಖೋ ಖೋ, ಸ್ಪೋರ್ಟ್ಸ್ ಅಂತ ಬಂದಾಗ ನಾನೇ ಗೆಲ್ತೀನಿ, ಎಲ್ಲ ಮಾಡ್ತೀನಿ, ಟಾಸ್ಕ್ ಮಾಡ್ತೀನಿ. ಯಾರಾದರೂ ಅವಾಜ್ ಹಾಕಿದ್ರೆ ಅವಾಜ್ ಹಾಕ್ತಿ, ಹೆಂಗೆ ಹಾಕ್ಬೇಕು, ಏನು ಎತ್ತ ಅಂತ ಎಲ್ಲನೂ ನೀಟಾಗಿ. ನನಗನ್ಸುತ್ತೆ ಬಿಗ್ ಬಾಸ್ಗೆ ಇಂಥ ಕಂಟೆಸ್ಟೆಂಟ್ಗಳು ಬೇಕು ಅಂತ. ಆ ಮಾಡರ್ನ್ ಮಂಜ ಬರಹಗಾರ ಆಗಿರ್ಬೋದು, ಇವರಾಗಿರ್ಬೋದು, ಸಖತ್ತಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತಾ ಇತ್ತು ನನಗೆ. ಈ ಮಾಡರ್ನ್ ಮಂಜ ನೋಡಿದಾಗ ಒಬ್ರು ನೆನಪಾದ್ರು, ಯಾರು ಗೊತ್ತಾ, ನಮ್ಮ ಲಾರ್ಡ್ ಪ್ರಥಮ್. ಸೇಮ್ ನೆನಪಾದ್ರು, ಆ ರೀತಿಯ ನೆನಪಾದ್ರು. ಸರ್ ನಿಮಗೆ ಹಂಗೇನಾದ್ರು ಅನಿಸ್ತಾ? ಕಮೆಂಟ್ ಮಾಡಿ, ಮಿಸ್ ಮಾಡ್ದಾನೆ, ಸರಿನಾ. ನೀವು ಅದಾದ್ಮೇಲೆ ಪೂರ್ಣಿಮಾ ಅವ್ರ ಬಗ್ಗೆ ಹೇಳಿದಲ್ಲ, ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಟ್ಯಾಲೆಂಟ್ ಕೂಡ ಇದೆ, ಚೆನ್ನಾಗಿ ಅನಿಸ್ತಾವೆ. ಸೆಲೆಕ್ಟ್ ಆದರು. ಅಟ್ಲೀಸ್ಟ್ ಈ ಒಂದು ಎಪಿಸೋಡಲ್ಲಿ 4 ಸ್ಟಾರ್ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ 15 ಜನನ್ನ, 60 ಜನದಲ್ಲಿ 15 ಜನ ಸೆಲೆಕ್ಟ್ ಆಗ್ತಾರೆ. ಆ 15 ಜನ ಸೆಲೆಕ್ಟ್ ಆದಮೇಲೆ ಮತ್ತೆ ರೌಂಡ್ಸ್ ಎಲ್ಲ ಇರ್ತವೆ. ಆ ರೌಂಡ್ಗಳಿಗೆ ನಾವು ವೋಟ್ ಮಾಡಿ ಅವ್ರನ್ನ ಆಮೇಲೆ ಸೆಲೆಕ್ಟ್ ಮಾಡಬೇಕು, ಸರಿನಾ. ಆ ರೀತಿ ಎಲ್ಲ ಇರುತ್ತೆ. ನಾವು ಕನ್ಫ್ಯೂಸ್ ಆಗ್ದೇ ತುಂಬ ನೀಟಾಗಿ ಎಪಿಸೋಡ್ ನೋಡಿ ವೋಟ್ ಮಾಡಬೇಕಾಗುತ್ತೆ. ಇನ್ನು ತುಂಬ ಸಮಯ ಕಾಲಾವಕಾಶ ಇದೆ. ಕಾರಣ ಏನಂದರೆ ಇದು 15 ಜನ ಆದಮೇಲೆ ಅವಾಗ ಅವ್ರಿಗೆ ಸಪ್ರೇಟ್ ಆಗಿ ಎಲ್ಲ ಟಾಸ್ಕ್ ಎಲ್ಲ ಕೊಟ್ಟು ಅವ್ರು ಸಪ್ರೇಟಾಗಿ ಟೀಮ್ ಮಾಡಿ, ನಿಮ್ಮ ಟ್ಯಾಲೆಂಟ್ ಏನು, ಅವ್ರ ಟ್ಯಾಲೆಂಟ್ ಏನು, ನೀವು ಆರ್ಗ್ಯುಮೆಂಟ್ ಮಾಡ್ತೀರಾ, ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ, ಟಾಸ್ಕ್ ಹೇಗೆ ಆಡ್ತಾರ, ಈ ರೀತಿ ಎಲ್ಲ ಕೊಟ್ಟದು ಆದಮೇಲೆ ಅವ್ರಿಗೆ ವೋಟ್ ಮಾಡೋಕ್ಕೆ ನಮಗೆ ಅವಕಾಶ ಕೊಡ್ತಾರೆ. ಆಮೇಲೆ ನಾವು ವೋಟ್ ಮಾಡಬೇಕು. ಆ ರೀತಿ ಇರುತ್ತೆ, ಸರಿನಾ. ಮತ್ತು ನಿಮಗೆ ಎಪಿಸೋಡ್ ನೋಡಿದ್ಮೇಲೆ ಏನು ಅನಿಸ್ತು, ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಮೇನ್ ಆಗಿ ಜಡ್ಜಸ್ಗಳು ಹಂಗೆ ಅನಿಸುತ್ತೆ, ಯಾವುದೇ ತಪ್ಪಿಲ್ಲ ಗುರು, ಚೆನ್ನಾಗಿ ಮಾತಾಡಿದ್ರು. ಸ್ವಲ್ಪ ಸಂಗೀತ ಅವರು ಅಲ್ಲೆಲ್ಲ ಆ್ಯಟಿಟ್ಯೂಡ್ ತೋರಿಸಿದ್ರು, ಬಟ್ ಪ್ರೋಮೋದಲ್ಲಿ ನೆಗೆಟಿವ್ ಆಗಿದ್ದು ವಿನಯ್ ಗೌಡ. ಎಪಿಸೋಡಲ್ಲಿ ಸ್ವಲ್ಪ ನಂಗೆ ಅನಿಸಿತ್ತು ಸಂಗೀತ. ಅದಾದ್ಮೇಲೆ ಇಬ್ಬರು ಶ್ರುತಿ ಮೇಡಮ್ ಅವರಾಗಿರ್ಬೋದು, ಚಂದನ್ ಶೆಟ್ಟಿ ಆಗಿರ್ಬೋದು, ಅದು ಹೇಳಲ್ಲ ಒಂಥರ ಆಟ ಹಾಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಜಡ್ಜಸ್ ಹಾಕಿ ಕುತ್ಕೊಂಡಿದ್ರು. ನನ್ನ ಒಂದು ಅನಿಸಿಕೆ ಏನಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಆ ರೀತಿ ಅನಿಸ್ತಾ ಇತ್ತು. ಮತ್ತೆ ನಿಮಗೆ ಎಪಿಸೋಡ್ ನೋಡಿದ್ಮೇಲೆ ಯಾವ ರೀತಿ ಇತ್ತು, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡ್ದಾನೆ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.